ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಇನ್ನೇನ್ ರಸಲ್ ಮೇನಿಯಾ ಒಂದ್ ತಿಂಗಳಿದೆ, ಆಗ್ಲೇ ತುಂಬಾನೇ ಟ್ವಿಸ್ಟ್ ನ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಇವತ್ತು ಮಂಡೇ ನೈಟ್ ರಲ್ಲಿ ನಮಗೆ ಹೊಸ ವಿಮೆನ್ ವರ್ಲ್ಡ್ ಚಾಂಪಿಯನ್ ಕೂಡ ನೋಡೋದಕ್ಕೆ ಸಿಕ್ಕಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಂಡೇ ನೈಟ್ ರಾ ರೀತಿನೇ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಇವತ್ತು ಸಿಕ್ಕಾಪಟ್ಟೆ ಕೋಪದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಬಂದ್ ಕೂಡಲೇ ಅವರು ಮೈಕ್ ನ ಕಿತ್ಕೊಂಡು ಸೀದಾ ಅನೌನ್ಸರ್ ಟೇಬಲ್ ಮೇಲೆ ಎತ್ತಿ ಇವತ್ತಿನ ಶೋನ ನಾನು ಬ್ಯಾಂಗ್ ಆಗಿ ಓಪನ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ನಾನು ತುಂಬಾ ಮಾತುಗಳನ್ನ ಆಡಬೇಕು. ನಿಜವಾಗ್ಲೂ ನಾನು ಮಾತಾಡೋದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಬಟ್ ನೆಟ್ಫ್ಲಿಕ್ಸ್ ಅವರಿಗೆ ಇಷ್ಟ ಆಗ್ದಲೇನೆ ಮಂಡೇ ನೈಟ್ ಡ್ರಾನ ಬ್ಯಾನ್ ಕೂಡ ಮಾಡಬಹುದು. ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಇನ್ನೇನು ನಾವು ರೋಡ್ ಟು ರಸಲ್ ಮೇನಿಯಾ ರೋಡ್ ಅಲ್ಲಿ ಇದೀವಿ ಅಂಡ್ ನಾವು ಸಾಕ್ತಾ ಇದೀವಿ. ಅಂಡ್ ನಾನು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಅಂಡ್ ಈಗ ನಾನು ರಸಲ್ ಮೇನಿಯಾದಲ್ಲಿ ನನ್ನ ಎನಿಮೀಸ್ ಗಳು ಯಾರ್ಯಾರು ಅಂತ ನೇಮ್ ನ ತಗೊಳ್ತಾ ಹೋಗ್ತೀನಿ. ಅಂಡ್ ನಾನು ಸಿಎಂ ಪಂಕ್ ಆಗಿರೋದ್ರಿಂದ ಎಲ್ಲರೂ ಕೂಡ ನನ್ನ ಎನಿಮೀಸ್ ಗಳೇ. ಸೊ ಮೊದಲು ನಾನು ಯಾರ ನೇಮ್ ನ ತಗೊಳ್ಳಿ ಅಂತ ನಮ್ಮ ಸಿಎಂ ಪಂಕ್ ಅವರು ಕ್ರೌಡ್ ನ ಕೇಳ್ತಾರೆ. ಅಂಡ್ ಆಗ ಇಡೀ ಕ್ರೌಡ್ ಕೂಡ ಒಂದೊಂದು ನೇಮ್ ಗಳನ್ನ ತಾತಾ ಇರುತ್ತೆ. ಅಂಡ್ ಆಗ ನಮ್ಮ ಪ್ಯಾಟ್ ಮ್ಯಾಕಫಿ ಅವ್ರನ್ನು ಕೂಡ ಕೇಳಿದಾಗ ಪ್ಯಾಟ್ ಮ್ಯಾಕಫಿ ಅವರು ರಾಕ್ ಜಾನ್ ಸೀನಾ ಹಿಂಗೆ ನೇಮ್ ನ ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಓಕೆ ರಾಕ್ ಅವರ ನೇಮ್ ನ ತಗೋಬೇಕಲ್ವಾ. ಸೊ ಮೊದಲನೇದಾಗಿ ರಾಕ್ ನಾನು ನಿಮ್ ನೇಮ್ ನೇ ತಗೋತೀನಿ. ಸೊ ರಾಕ್, ನೀನು ಒಬ್ಬ ಬಾಲ್ಡ್ ಫ್ರಾಡ್. ನೀನು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ನೀನು ಏನ್ ಬೇಕಾದ್ರೂ ಕೂಡ ಮಾಡಬಹುದು ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು. ಯಾಕಂದ್ರೆ ನೀನು ನನ್ನ ವಿರುದ್ಧ ಡೀಲ್ ಮಾಡ್ತಾ ಇದೀಯಾ, ಬೆಸ್ಟ್ ಇನ್ ದ ವರ್ಲ್ಡ್ ನ ವಿರುದ್ಧ ಡೀಲ್ ಮಾಡ್ತಾ ಇದೀಯಾ. 10 ವರ್ಷ ನಾನು ಕಂಪನಿಯಿಂದ ಹೊರಗಡೆ ಇದ್ದು ಮತ್ತೊಮ್ಮೆ ಕಂಪನಿಗೆ ಬಂದು ಆಪರ್ಚುನಿಟೀಸ್ ಗಳನ್ನ ಚೇಸ್ ಮಾಡ್ತಾ ಇದ್ದೀನಿ. ಅಂಡ್ ನೀನು ನಿನಗೆ ಇಷ್ಟ ಬೇಕು ಅಂದಾಗ ಬರ್ತೀಯ. ಯಾಕಂದ್ರೆ ನೀನು ತುಂಬಾನೇ ಬಿಗ್ ನೇಮು ಅಂತ ನೀನು ಅನ್ಕೊಂಡಿದ್ಯಾ ಅಲ್ವಾ. ರಾಕ್, ನಿಜ ಹೇಳ್ಬೇಕು ಅಂದ್ರೆ ನಾನು ಈ ವರ್ಡ್ಸ್ ಗಳನ್ನೆಲ್ಲದನ್ನು ಕೂಡ ನಿನ್ನ ಮುಂದೆ ನಿಂತು ಹೇಳ್ಬೇಕು ಅನ್ಕೊಂಡಿದ್ದೆ. ಬಟ್ ನೀನು ತುಂಬಾನೇ ಬಿಸಿ ಪರ್ಸನ್ ಆಗಿದೀಯಾ. ನಿಜ ಹೇಳ್ಬೇಕು ಅಂದ್ರೆ ನಾನು ನಿನ್ನ ರೀತಿ ಅಲ್ಲ. ನಿನ್ನ ರೀತಿ ನೀನೇ ಪೀಪಲ್ ಚಾಂಪಿಯನ್ಶಿಪ್ ಅಂತ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಓಡಾಡೋ ರೀತಿ ನಾನು ಓಡಾಡೋದಿಲ್ಲ. ಅಂಡ್ ನಾನು ನನ್ನ ಆತ್ಮನು ಕೂಡ ಮಾರ್ಕೊಳ್ಳೋದಿಲ್ಲ. ಆತ್ಮ ಮಾರ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಜಾನ್ ಸೀನಾ ನಿನ್ ಬಗ್ಗೆನೂ ಕೂಡ ಮಾತಾಡ್ತೀನಿ. ನಾವೆಲ್ಲರೂ ಕೂಡ ಈಗ ನಿನ್ನನ್ನ ನೋಡ್ತಾ ಇದೀವಿ. ನಿನ್ನ ಹೊಳಗಿನ ಆತ್ಮನೂ ಕೂಡ ನಾವಿವಾಗ ನಿನ್ನನ್ನ ನೋಡ್ತಾ ಇದೀವಿ. ನಿಜವಾಗ್ಲೂ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೀನು ಒಂದು ವಿಚಾರನ ನನ್ನಿಂದ ಕತ್ಕೊಂಡೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಿನಗನ್ಸುತ್ತೆ ಅಲ್ವಾ ನಾನು ಕ್ವಿಟ್ ಮಾಡಿದೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾನು ಕ್ವಿಟ್ ಮಾಡಲಿಲ್ಲ, ಬದಲಿಗೆ ನೀನು ಕ್ವಿಟ್ ಮಾಡಿದೆ. ನಿನ್ನ ಆತ್ಮನ ರಾಕ್ ಅವರಿಗೆ ಕೊಟ್ಟು ನೀನು ನಿನ್ನ ತನನ ಕಳ್ಕೊಂಡಿದೀಯ ಜಾನ್ಸಿನಾ. ಅಂಡ್ ಇಬ್ಬರು ಬಾಲ್ಡ್ ಫ್ರಾಡ್ ಗಳೇನಿದ್ದೀರಾ ರಾಕ್ ಹಾಗೆ ಜಾನ್ಸಿನಾ, ನಿಮ್ಮ ಮೇಲೆ ನಾನು ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಡೈರೆಕ್ಟ್ ಆಗಿ ರಾಕ್ ಹಾಗೆ ಜಾನ್ಸಿನಾ ಅವರಿಗೆ ವಾರ್ನಿಂಗ್ ನ ಕೊಡ್ತಾರೆ. ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಇನ್ನ ಒಬ್ಬ ವ್ಯಕ್ತಿ ಮೇಲೆ ನನ್ನ ಅಟೆನ್ಷನ್ ಹೋಗುತ್ತೆ, ನನ್ನ ಲಿಟಲ್ ಬ್ರದರ್ ಸೆತ್ ಫ್ರೀಕಿನ್ ರಾಲಿನ್ಸ್. ಬೆಕಿ ಲಿಂಚ್, ನೀನು ಬಂದು ಬೇಗ ನಿನ್ನ ಹಸ್ಬೆಂಡ್ ಸೆತ್ ರಾಲಿನ್ಸ್ ಅವ್ರನ್ನ ಕರ್ಕೊಂಡು ಹೋಗು. ಯಾಕಂದ್ರೆ ನಿನಗಿಂತ ಮುಂಚೆ ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವನನ್ನ ನಾನು ವೀಲ್ ಚೇರ್ ಮೇಲ್ಗಡೆ ಕೂರಿಸಿ ಆಮೇಲೆ ನಿನಗೆ ಕೊಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಅದ್ಭುತವಾದ ಲೈನ್ ನ ಹೇಳ್ಬಿಡ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಸಡನ್ ಆಗಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲಿನ್ಸ್ ಅವರ ಥೀಮ್ ಸಾಂಗ್ ಇಟ್ಟಾದ ಕೂಡಲೇ ನಮ್ಮ ಸಿಎಂ ಪಂಕ್ ಅವರು ಮೈಕ್ ನ ಎಸೆದ್ಬಿಟ್ಟು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಅಂಡ್ ಇವರ ನಡುವೆ ಒಂದು ಅದ್ಭುತವಾದ ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಬರ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿರ್ಬೋದು, ರೆಫ್ರೀಸ್ ಗಳಾಗಿರ್ಬೋದು, ಅಫಿಷಿಯಲ್ಸ್ ಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಇವರಿಬ್ರನ್ನು ಕೂಡ ದೂರ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಇವರಿಬ್ರು ಕೂಡ ಹಂಗೂ ಹಿಂಗೂ ತಪ್ಪಿಸ್ಕೊಂಡು ಬಂದು ಮತ್ತೊಮ್ಮೆ ಬ್ರಾಲ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಬ್ರಾಲ್ ಇವರ ನಡುವೆ ಇವತ್ತು ನಮಗೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫೈನಲಿ ಇವರಿಬ್ರನ್ನು ಕೂಡ ದೂರ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಲಾಗುತ್ತೆ. ಇಷ್ಟೇ ಅಲ್ಲ ಗಾಯ್ಸ್, ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಇವರಿಬ್ರು ಮತ್ತೊಮ್ಮೆ ಹೋಗಿ ಬ್ರಾಲಿಗೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಇವರಿಬ್ರು ಕೂಡ ಮಂಡೇ ನೈಟ್ ರಾ ಇಂದಾನೆ ಹೊರಗಾಗ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ, ಇವತ್ತಿನ ಮಂಡೇ ನೈಟ್ ರಾ ಓಪನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಬ್ಯಾಂಗರ್ ಆಗಿ ಪ್ರಾರಂಭ ಆಗಿತ್ತು. ಇದಾದ್ಮೇಲೆ ನಮಗೆ ಗಂತರ್ ಆಗಿ ಓಟಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ನಮ್ಮ ಓಟಿಸ್ ಅವರು ಕೂಡ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತಾರೆ. ಬಟ್ ನಮ್ಮ ಗಂತರ್ ಅವರ ಮುಂದೆ ಓಟಿಸ್ ತಾನೇ ಏನ್ ಮಾಡೋದಕ್ಕೆ ಆಗುತ್ತೆ ಅಲ್ವಾ. ನಮ್ಮ ಗಂತರ್ ಅವರು ಓಟಿಸ್ ಅವರಿಗೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಓಟಿಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೂ ಕೂಡ ಅವರು
ಅವರು ಓಟಿಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂಡ್ ಆಗ ಅಕಿರಾ ಟೊಜಾವಾ ಅವರು ಕೂಡ ಬರ್ತಾರೆ ಅಂಡ್ ನಮ್ಮ ಗಂತರ್ ಅವರು ಅಕಿರಾ ಟೊಜಾವಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಓಟಿಸ್ ಅವರ ಮೇಲೆ ಅಕಿರಾ ಟೊಜಾವಾ ಅವರಿಗೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ಓಟಿಸ್ ಹಾಗೆ ಅಕಿರಾ ಟೊಜಾವಾ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಮೇನ್ ಇವೆಂಟ್ ಜೇವೂಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇವೂಸ್ ಅವರು ಬರ್ತಾರೆ, ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಸ್ಪಿಯರ್ ನ ಹಾಕಿ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ ಅಂಡ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಹಿಂದೆಯಿಂದ 8 ಟೌನ್ ಡೌನ್ ಅಂಡರ್ ಕೂಡ ಬಂದು ಜೇವೂಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಬಟ್ ನಮ್ಮ ಜೇವೂಸ್ ಅವರು ಕಮ್ ಬ್ಯಾಕ್ ಮಾಡಿ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವ್ರಿಗೂ ಕೂಡ ಅಟ್ಯಾಕ್ ಮಾಡ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಗಂತರ್ ಅವರು ಬಂದು ಮತ್ತೊಮ್ಮೆ ಜೇವೂಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಹೊರಟೋಗ್ತಾರೆ. ಲಿಟ್ರಲಿ ಗೈಸ್, ನಮ್ಮ ಜೇವೂಸ್ ಅವರ ಬುಕ್ಕಿಂಗ್ ಮಾತ್ರ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ರಾಯಲ್ ರಂಬಲ್ ನ ಗೆದ್ದಿದ್ದಾರೆ, ಬಟ್ ರಾಯಲ್ ರಂಬಲ್ ನ ಗೆದ್ದಾದ್ಮೇಲೆ ಈ ರೀತಿ ಸ್ಟೋರಿ ಲೈನ್ ಅಕಿರಾ ಟೊಜಾವಾ ಓಟಿಸ್ ಅವರ ಜೊತೆ ಜೇವೂಸ್ ಹಾಗೆ ಗಂತರ್ ಅವರ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಸ್ಟೋರಿ ಲೈನ್ ನ ಲಿಂಕ್ ಮಾಡಿರೋದು ನನಗೇನೋ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇಲ್ಲ. ಅಂಡ್ ಇದರಿಂದ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಘನತೆ ಕೂಡ ಕಮ್ಮಿ ಆಗುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಮತ್ತೊಮ್ಮೆ ನಮ್ಮ ಜೇವೂಸ್ ಅವರು ಅದೇ ಹೇಳ್ತಾರೆ, ನನ್ನನ್ನು ಯಾರು ನಂಬ್ತಾ ಇಲ್ಲ, ನಾನು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಸೋಲಿಸ್ತೀನಿ ಅಂತ ಯಾರಿಗೂ ಕೂಡ ನಂಬಿಕೆನೆ ಬರ್ತಾ ಇಲ್ಲ, ಬಟ್ ನಾನು ಸೋಲಿಸ್ತೀನಿ, ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ ಪ್ರತಿ ವಾರ ನಮ್ಮ ಜೇವೂಸ್ ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಜೇವೂಸ್ ಹಾಗೆ ಗಂತರ್ ಅವರ ಸ್ಟೋರಿ ಲೈನ್ ನ ಇನ್ನೂ ಕೂಡ ಚೆನ್ನಾಗಿ ಬುಕ್ ಮಾಡಬೇಕು. ಮೊದಲು ಓಟಿಸ್ ಹಾಗೆ ಅಕಿರಾ ಟೊಜಾವಾ ಅವರಿಂದ ಇವರಿಬ್ಬರ ಸ್ಟೋರಿ ಲೈನ್ ನ ದೂರ ಮಾಡಬೇಕು. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ಐವಿ ನೈಲ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಅವರು ಐವಿ ನೈಲ್ ಅವರನ್ನ ಸೋಲಿಸಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಲುಡ್ವಿಗ್ ಕೈಸರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲುಡ್ವಿಗ್ ಕೈಸರ್ ಅವರು ಇಲ್ಲಿ ಬಂದು ಪ್ಯಾಂಟಾ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಪ್ಯಾಂಟಾ ಅವರಿಗೆ ಈಗ ಗೊತ್ತಾಗಿರಬಹುದು ಫಿಯರ್ ಏನು ಅಂತ, ನಾನು ಅವನಿಗೆ ಇನ್ನೂ ಕೂಡ ತೋರಿಸ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಪ್ಯಾಂಟಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರ ನಡುವೆನೂ ಕೂಡ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ಪ್ಯಾಂಟಾ ಅವರು ಲುಡ್ವಿಗ್ ಕೈಸರ್ ಅವ್ರನ್ನ ಹೊಡೆದು ರಿಂಗ್ ಇಂದ ಹೊರಗಡೆ ಹಾಕಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬಿಯಾಂಕಾ ಬ್ಲೇರ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬಿಯಾಂಕಾ ಬ್ಲೇರ್ ಅವರು ನಯೋಮಿ ಹಾಗೆ ಜೇಡ್ ಕಾರ್ಗಿಲ್ ಅವರ ಬಗ್ಗೆ ಮಾತಾಡ್ತಾರೆ. ನನಗೆ ಖಂಡಿತವಾಗ್ಲೂ ಕೂಡ ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಅವರ ಮೇಲೆ ರೆಸ್ಪೆಕ್ಟ್ ಇದೆ. ಅಂಡ್ ಅವರಿಬ್ರು ಕೂಡ ಕೂರಿಸಿ ನಾನು ಮಾತಾಡಬೇಕು ಅವರ ಜೊತೆ. ಅಂಡ್ ಈಗ ನಾನು ಅದನ್ನ ಪಕ್ಕಕ್ಕಿಟ್ಟು ಎಲಿಮಿನೇಷನ್ ಚೇಂಬರ್ ನ ಗೆದ್ದಿದ್ದೀನಲ್ಲ, ಅದರ ಖುಷಿಯಲ್ಲಿ ಇದ್ದೀನಿ. ಅಂಡ್ ಇವತ್ತಿನ ಮಂಡೇ ನೈಟ್ ರೋ ಮ್ಯಾಚ್ ನ ನಾನು ಕೂತ್ಕೊಂಡು ನೋಡ್ತೀನಿ, ಯಾಕಂದ್ರೆ ನಾನು ನನ್ನ ರಸಲ್ ಮೇನಿಯಾ ಅಪೋನೆಂಟ್ ನ ನೋಡ್ಬೇಕು ಅಂತ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮಗೆ ಏಜೆ ಸ್ಟೈಲ್ ಅವರ ಬ್ಯಾಕ್ ಸ್ಟೇಜ್ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಏಜೆ ಸ್ಟೈಲ್ ಅವರು ಕೂಡ ಮಾತಾಡ್ತಾ ಇರ್ತಾರೆ ಜಾನ್ಸನ್ ಅವರ ಬಗ್ಗೆ. ಅಂಡ್ ಅಲ್ಲಿಗೆ ನಮ್ಮ ಕೇರಿಯನ್ ಕ್ರಾಸ್ ಅವರು ಬರ್ತಾರೆ. ಅಂಡ್ ಹಂಗೆ ನಮ್ಮ ಏಜೆ ಸ್ಟೈಲ್ ಅವರು ಲೋಗನ್ ಪೋಲ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಬಾ ಮುಂದಿನ ವಾರ ಒಂದು ಮ್ಯಾಚ್ ಆಡೋಣ ಅಂತ ನಮ್ಮ ಏಜೆ ಸ್ಟೈಲ್ ಅವರು ಲೋಗನ್ ಪೋಲ್ ಅವ್ರನ್ನು ಕೂಡ ಕಾಲ್ಔಟ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಚಾಡ್ ಗೇಬಲ್ ಅವರ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚಾಡ್ ಗೇಬಲ್ ಅವರು ಮಂಡೇ ನೈಟ್ ರಾ ಇಂದ ಸ್ವಲ್ಪ ಲೀವ್ ನ ತಗೊಂಡಿದ್ದಾರೆ, ಯಾಕಂದ್ರೆ ಅವರು ಲುಚ್ಚಾ ಡೋರ್ಸ್ ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಕಲಿಯೋದಕ್ಕೆ ಹೋಗಿದ್ದಾರೆ. ಅವರು ಈಗ ಮೆಕ್ಸಿಕೋಗೆ ಹೋಗಿದ್ದಾರೆ. ಅಂಡ್ ಮೆಕ್ಸಿಕೋದಲ್ಲಿ ಅವರು ಯಾವ್ದೋ ಒಬ್ಬ ವ್ಯಕ್ತಿನ ಹುಡುಕ್ತಾ ಇದ್ದಾರೆ. ಅಂಡ್ ಎಲ್ಲರ ಬಳಿನೂ ಕೂಡ ಹೋಗಿ ಫೋಟೋ ತೋರಿಸಿ ನಿಮಗೆ ಇವರು ಗೊತ್ತಾ, ನಿಮಗೆ ಇವರು ಗೊತ್ತಾ ಅಂತ ನಮ್ಮ ಚಾಡ್ ಗೇಬಲ್ ಅವರು ಕೇಳ್ತಾ ಇದ್ದಾರೆ. ಫೈನಲಿ ನಮ್ಮ ಚಾಡ್ ಗೇಬಲ್ ಅವರಿಗೆ ಆ ವ್ಯಕ್ತಿ ಕೂಡ ಸಿಗ್ತಾರೆ. ಅಂಡ್ ಅವರ ಬಳಿ ನಮ್ಮ ಚಾಡ್ ಗೇಬಲ್ ಅವರು ಹೇಳ್ತಾರೆ, ನಾನು ಲುಚ್ಚಾ ಡೋರ್ ಅವ್ರನ್ನ ಹೇಗೆ ಸೋಲಿಸಬಹುದು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ, ನೀನು ಮೊದಲು ಅದರ ಒಳಗಡೆ ಇಳಿಬೇಕು ಅಂತ ಒಂದು ಬಾಕ್ಸ್ ನ ಚಾಡ್ ಗೇಬಲ್ ಅವರ ಕೈಗೆ ಕೊಡ್ತಾರೆ. ಅಂಡ್ ಆ ಒಂದು ಬಾಕ್ಸ್ ಬದಲು ನಮ್ಮ ಚಾಡ್ ಗೇಬಲ್ ಅವರು ಆ ವ್ಯಕ್ತಿಗೆ ಅಮೌಂಟ್ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಬಾಕ್ಸ್ ನ ಓಪನ್ ಆದ ಕೂಡಲೇ ಈ ಒಂದು ವಿಡಿಯೋ ಕೂಡ ಎಂಡ್ ಆಗುತ್ತೆ. ಸೊ ನಮ್ಮ ಚಾಡ್ ಗೇಬಲ್ ಅವರು ಕಲಿಯೋದಕ್ಕೆ ಹೋಗಿದ್ದಾರೆ ಲುಚ್ಚಾ ಡೋರ್ಸ್ ಗಳನ್ನ ಯಾವ ರೀತಿ ಸೋಲ್ಸೋದು ಅಂತ. ಸೊ ಕಲಿಯೋದಕ್ಕೆ ಹೋಗಿ ಇಲ್ಲಿ ನಮ್ಮ ಚಾಡ್ ಗೇಬಲ್ ಅವರೇ ಲುಚ್ಚಾ ಡೋರ್ ಆಗ್ತಾರೋ ಅಂತ ನನಗೆ ಡೌಟ್ ಕಾಣ್ತಾ ಇದೆ. ಇದಾದ್ಮೇಲೆ ನಮಗೆ ಕ್ರೀಡ್ ಬ್ರದರ್ಸ್ ಹಾಗೆ ವಾರ್ ರೈಡರ್ಸ್ ಅವರ ನಡುವೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವಾರ್ ರೈಡರ್ಸ್ ಅವರು ಕ್ರೀಡ್ ಬ್ರದರ್ಸ್ ಅವ್ರನ್ನ ಸೋಲಿಸಿ ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸಡನ್ ಆಗಿ ಫಿನ್ ಬ್ಯಾಲರ್ ಅವರು ರಿಂಗ್ ಮೇಲ್ಗಡೆ ಇರೋದು ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಫಿನ್ ಬ್ಯಾಲರ್ ಅವರು ರಿಂಗ್ ಮೇಲ್ಗಡೆ ಬಂದು ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಬ್ರಾನ್ ಬ್ರೇಕರ್, ನೀನು ಇನ್ನು ಯಾಕೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ಯಾ ಅಂದ್ರೆ ನಾನು ಆ ಒಂದು ಚಾಂಪಿಯನ್ಶಿಪ್ ಮೇಲ್ಗಡೆ ಬಂದಿಲ್ಲ ಅಂತ. ಅಂಡ್ ನಾನು ಮನ್ಸ್ ಮಾಡಿದ್ರೆ ಆ ಒಂದು ಚಾಂಪಿಯನ್ಶಿಪ್ ನ ಈಗಲೇ ನಿನ್ನಿಂದ ಗೆದ್ಕೋತೀನಿ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ನಾನು ಅನ್ಕೋತಾ ಇದ್ದೆ, ಇದೇನ್ ಗುರು ಸಡನ್ ಆಗಿ ಬಂದು ನಮ್ಮ ಫಿನ್ ಬ್ಯಾಲರ್ ಅವರು ಈ ರೀತಿ ಮಾತಾಡ್ತಾ ಇದಾರಲ್ಲ, ಎಂಟ್ರಿನೂ ಕೂಡ ಮಾಡಿಲ್ಲ, ಪ್ರೋಮೋನು ಕೂಡ ಕಟ್ ಮಾಡಿಲ್ಲ, ಸಡನ್ ಆಗಿ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡ್ತಿದಾರಲ್ಲ ಅಂತ. ಅದಾದ್ಮೇಲೆ ಗೊತ್ತಾಯ್ತು ಆ ಒಂದು ಪಾರ್ಟ್ ನಡಿಬೇಕಾದ್ರೆ ಆಡ್ ಬಂದಿತ್ತು. ಅಂಡ್ ಆಡ್ ಬರ್ತಿತ್ತಲ್ಲ, ಆಗ ಒಂದು ಪಾರ್ಟ್ ಕಟ್ ಆಗಿದೆ ಅಂತ. ನಮ್ಮ ಬ್ರಾನ್ ಬ್ರೇಕರ್ ಅವರ ಇಂಟರ್ವ್ಯೂ ನಡೀತಿರುತ್ತೆ ಕ್ರೌಡ್ ಮಧ್ಯ. ಅಂಡ್ ಆಗ ನಮ್ಮ ಫಿನ್ ಬ್ಯಾಲರ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರಿಗೆ ಈ ರೀತಿ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ಫಿನ್ ಬ್ಯಾಲರ್, ನಿನಗೆ ಗೊತ್ತಾ ನಾನು ಯಾಕೆ ಇನ್ನೂ ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದೀನಿ ಅಂತ? ಯಾಕಂದ್ರೆ ನಾನು ಡಾಗ್ ಆಗಿದ್ದೀನಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಫಿನ್ ಬ್ಯಾಲರ್ ಅವರು, ಹೌದಾ, ಇಲ್ಲಿಗೆ ಬಾ, ನಾನು ನಿನಗೆ ತೋರಿಸ್ತೀನಿ ಅಂತ ಬ್ರಾನ್ ಬ್ರೇಕರ್ ಅವ್ರನ್ನ ಕರೀತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಫಿನ್ ಬ್ಯಾಲರ್ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ
ರಿಂಗ್ ಬಳಿ ಹೋಗ್ತಾರೆ. ಬಟ್ ಸಡನ್ ಆಗಿ ಕಾರ್ಲಿಟೋ ಅವರು ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರೇ ಕಾರ್ಲಿಟೋ ಅವ್ರನ್ನ ತೆಗೆದು ಎಸಿತಾರೆ ಅಂತಾನೆ ಹೇಳ್ಬೋದು. ಅಂಡ್ ಹಿಂದೆಯಿಂದ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಹೋದ್ ಕೂಡಲೇ ಮೊದಲು ನಮ್ಮ ಫಿನ್ ಬೆಲರ್ ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಸ್ಟಾಂಪ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಎದ್ದು ಫಿನ್ ಬ್ಯಾಲರ್ ಅವರಿಗೆ ಮಿಲಿಟರಿ ಪ್ರೆಸ್ ಪವರ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಸ್ಪಿಯರ್ ಗೆ ಹೋಗ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಫಿನ್ ಬ್ಯಾಲರ್ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಎಳ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಹಿಂದೆ ತಿರುಗಿ ನೋಡಿದಾಗ ಕಾರ್ಲಿಟೋ ಅವರು ಆಗ್ತಾನೆ ಕೆಳಗಡೆಯಿಂದ ಮೇಲ್ಗಡೆ ಎದಾಳ್ತಾ ಇರ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಹೋಗಿ ಕಾರ್ಲಿಟೋ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿದ್ದಾರೆ. ಸೊ ಫಿನ್ ಬ್ಯಾಲರ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಆಂಗಲ್ ನ ಡಬ್ಲ್ಯೂ ಅವರು ತೋರಿಸ್ತಾ ಇದ್ದಾರೆ. ಪ್ರಾಬಬ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಮಲ್ಟಿ ಪರ್ಸನ್ ಮ್ಯಾಚ್ ಕೂಡ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಯುಎಸ್ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಮ್ಮ ಬಿಯಾಂಕಾ ಬ್ಲೇರ್ ಅವರು ರಿಂಗ್ ಸೈಡ್ ಅಲ್ಲಿ ಕೂತ್ಕೊಂಡಿರ್ತಾರೆ. ತನ್ನ ರಸಲ್ ಮೇನಿಯಾ ಅಪೋನೆಂಟ್ ಯಾರಾಗ್ತಾರೆ ಅಂತ ಅವರು ಕೂಡ ಕಾಯ್ತಾ ಇರ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಒಳ್ಳೆ ಟೈಮ್ ನ ಕೊಡ್ತು ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಗೆ. ನಮ್ಮ ಯುಎಸ್ ಸ್ಕೈ ಅವರು ಕೂಡ ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇರ್ತಾರೆ ರಿಯಾ ರಿಪ್ಲಿ ಅವ್ರನ್ನ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರೇ ತಾನಾಗಿನೇ ಡಿಸ್ಟ್ರಾಕ್ಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಬಿಯಾಂಕಾ ಬ್ಲೇರ್ ಅವರಿಂದ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಇಬ್ರು ಕೂಡ ರಿಂಗ್ ಔಟ್ ಸೈಡ್ ಅಲ್ಲಿ ಬಿದ್ದಿರ್ತಾರೆ. ರೆಫ್ರಿ ಕೂಡ ಕೌಂಟ್ ಮಾಡ್ತಾ ಇರ್ತಾರೆ. ಮೊದಲು ನಮ್ಮ ರಿಯಾ ರಿಪ್ಲಿ ಅವರು ಎದ್ದಿ ರಿಂಗ್ ಒಳಗಡೆ ಹೋಗ್ತಾರೆ. ಅಂಡ್ ಆಗ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಯುಎಸ್ ಸ್ಕೈ ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಯುಎಸ್ ಸ್ಕೈ ಬೇಗ ಹೋಗು, ಬೇಗ ಹೋಗಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡು. ಈ ರೀತಿ ಈ ಒಂದು ಮ್ಯಾಚ್ ಎಂಡ್ ಆಗಬಾರ್ದು. ನಿನ್ನ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದನ್ನ ನಾನು ನೋಡಬೇಕು ಅಂತ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಯುಎಸ್ ಸ್ಕೈ ಅವರಿಗೆ ಮೋಟಿವೇಟ್ ಮಾಡ್ಬಿಡ್ತಾರೆ. ಅಂಡ್ ಅದರಿಂದ ನಮ್ಮ ಯುಎಸ್ ಸ್ಕೈ ಅವರು ಮತ್ತೊಮ್ಮೆ ಎದ್ದು ರಿಂಗ್ ಒಳಗಡೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ವಿಚಾರನ ಗಮನಿಸಿ ನಮ್ಮ ರಿಯಾ ರಿಪ್ಲಿ ಅವರು ಬಿಯಾಂಕಾ ಬ್ಲೇರ್ ಅವರ ಬಳಿ ಹೋಗ್ಬಿಟ್ಟು ನೀನ್ ಯಾಕೆ ಯುಎಸ್ ಸ್ಕೈ ಅವರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ನಿನಗೆ ನನ್ನ ವಿರುದ್ಧ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡೋದಕ್ಕೆ ಇಷ್ಟ ಇಲ್ವಾ? ನೀನು ಯುಎಸ್ ಸ್ಕೈ ಅವರು ಗೆಲ್ಲಿ ಅಂತ ಅವರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಯಾಕೆ ನೀನು ನನ್ನ ಮೇಲೆ ಎದ್ರುಕೊಂಡಿದ್ಯಾ ಅಂತ ಮಾತಾಡ್ತಾ ಹಂಗೆ ನಮ್ಮ ರಿಯಾ ರಿಪ್ಲಿ ಅವರು ಬಿಯಾಂಕಾ ಬ್ಲೇರ್ ಅವ್ರನ್ನ ತೊಳ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ರಿಂಗ್ ಮೇಲ್ಗಡೆ ಹತ್ತೋದಕ್ಕೆ ಹೋದಾಗ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಕೂಡ ರಿಯಾ ರಿಪ್ಲಿ ಅವ್ರನ್ನ ತೊಳ್ಳಾಟ ಮಾಡ್ಬಿಡ್ತಾರೆ. ಅಂಡ್ ಇವರ ನಡುವೆ ಫಿಸಿಕಲ್ ಆಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದನ್ನೆಲ್ಲ ಗಮನಿಸಿದಂತಹ ರೆಫ್ರಿ ಬಂದ್ಬಿಟ್ಟು ಇವರಿಬ್ಬರನ್ನು ದೂರ ಮಾಡಿ ಈ ಒಂದು ಮ್ಯಾಚ್ ಮುಗಿಲೇಬೇಕು, ಈ ಒಂದು ಮ್ಯಾಚ್ ನ ನಾನು ಎಂಡ್ ಮಾಡೋದಿಲ್ಲ, ಬದಲಿಗೆ ನೀವಿಬ್ರು ಕೂಡ ದೂರ ಹೋಗಿ ಈ ಒಂದು ಮ್ಯಾಚ್ ಇದೇ ರೀತಿ ಕಂಟಿನ್ಯೂ ಆಗ್ಬೇಕು ಅಂತ ಹೇಳ್ತಾರೆ. ನನಗೆ ಇದೇನ್ ಗುರು, ಬಿಯಾಂಕಾ ಬ್ಲೇರ್ ಹೋಗಿ ರಿಯಾ ರಿಪ್ಲಿ ಅವ್ರನ್ನ ತೊಳ್ತಾ ಇದ್ದಾರೆ, ಒಂದ್ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ಒಂದು ಮ್ಯಾಚ್ ಅಲ್ಲೇ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗ್ಬೇಕು. ಆದ್ರೂ ಕೂಡ ನಮ್ಮ ರೆಫ್ರಿ ಇಲ್ಲ, ನನಗೆ ಈ ಒಂದು ಮ್ಯಾಚ್ ನ ನೋಡ್ಬೇಕು ಅಂತ ಆಸೆ ಇದೆ, ಈ ಒಂದು ಮ್ಯಾಚ್ ನ ನಾನು ಡಿಸ್ಕ್ವಾಲಿಫಿಕೇಶನ್ ಇಂದ ಮುಗಿಸ್ತಿಲ್ಲ ಅಂತ ಈ ಒಂದು ಮ್ಯಾಚ್ ನ ಮತ್ತೊಮ್ಮೆ ಕಂಟಿನ್ಯೂ ಮಾಡಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆಗ ನಮ್ಮ ರಿಯಾ ರಿಪ್ಲಿ ಅವರು ಯುಎಸ್ ಸ್ಕೈ ಅವ್ರನ್ನ ತಗೊಂಡು ಟಾಪ್ ರೋಪ್ ಮೇಲೆ ಹತ್ಬಿಟ್ಟು ಟಾಪ್ ರೋಪ್ ಮೇಲಿಂದ ರಿಪ್ಟಾಲ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಯುಎಸ್ ಸ್ಕೈ ಅವರು ಅದನ್ನ ರಿವರ್ಸ್ ಮಾಡಿ ಹರಿಕೇನ್ ರಾನಾನ ಕನೆಕ್ಟ್ ಮಾಡಿ ತಮ್ಮ ಫಿನಿಶಿಂಗ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ರಿಯಾ ರಿಪ್ಲಿ ಅವ್ರನ್ನ ಪಿನ್ ಮಾಡಿ ಇವತ್ತು ಹೊಸ ಚಾಂಪಿಯನ್ ಆಗಿದ್ದಾರೆ. ಲಿಟ್ರಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನ್ ಗುರು, ಯುಎಸ್ ಸ್ಕೈ ಅವ್ರನ್ನ ಹೊಸ ಚಾಂಪಿಯನ್ ಮಾಡಿದ್ರಲ್ಲ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ನಮ್ಮ ಯುಎಸ್ ಸ್ಕೈ ಅವರು ಇವತ್ತು ರಿಯಾ ರಿಪ್ಲಿ ಅವ್ರನ್ನ ಸೋಲಿಸಿ ಹೊಸ ವಿಮೆನ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಈಗ ನಮಗೆ ರಸಲ್ ಮೇನಿಯಾದಲ್ಲಿ ಬಿಯಾಂಕಾ ಬ್ಲೇರ್ ಹಾಗೆ ಯುಎಸ್ ಸ್ಕೈ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ ಅನ್ಕೋತೀನಿ. ಹೇಗಾದ್ರೂ ನಮ್ಮ ರಿಯಾ ರಿಪ್ಲಿ ಅವ್ರನ್ನ ಈ ಸಿಂಗಲ್ಸ್ ಮ್ಯಾಚ್ ನ ಮಧ್ಯಕ್ಕೆ ತುರುಕ್ತಾರೆ. ಯಾಕಂದ್ರೆ ರಿಯಾ ರಿಪ್ಲಿ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಈ ರೀತಿ ಬುಕ್ ಮಾಡದೇ ಇರೋದಕ್ಕೆ ಯಾವುದೇ ರೀತಿಯ ಚಾನ್ಸ್ ಇಲ್ಲ. ನೋಡೋಣ ಈ ಒಂದು ಸ್ಟೋರಿ ಹೇಗೋಗುತ್ತೆ ಅಂತ. ಲಿಟರಲಿ ನಮ್ಮ ಜೇ ಉಸೋ ಅವರ ಸ್ಟೋರಿಗಿಂತ ಈ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಸ್ಟೋರಿನೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಓವರ್ ಆಲ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡ್ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನನಗಂತೂ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.